ಹಾಯ್ ಎಲ್ರಿಗೂ ನಮಸ್ಕಾರ. ರೀಸೆಂಟಾಗಿ ನಾನು ದಾವಣಗೆರೆಗೆ ಹೋಗಿದ್ದೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಬಿಕಾಸ್ ನಾವು ಚಿಕ್ಕವರಿದ್ದಾಗ ಫುಟ್ಪಾತಲ್ಲಿ ಇದ್ದಿದ್ದಂತಹ ಜಾಗ ನಿಮಗೆ ತೋರಿಸ್ಲೇಬೇಕು ಬಿಕಾಸ್ ನಿಮ್ಗೆಲ್ರಿಗೂ ಮೋಟಿವ್ ಆಗುತ್ತೆ ಅಂತಲೇ ಈ ವಿಡಿಯೋ ಮಾಡಿರೋದು. ಸೊ ಬೆಳಗಿನ ಜಾವ 7 ಗಂಟೆ ಇದು. 7 ಗಂಟೆ ಆದರೂ ಎಷ್ಟು ಮಂಜು ಕವಿದಿದೆ ನೋಡಿ. ಎಲ್ಲ ಕಡೆ ಮಂಜು ಬಿದ್ದಿದೆ. ನೋಡ್ತಾ ಇದ್ರೇ ಖುಷಿ ಆಗುತ್ತೆ ಬಿಕಾಸ್ ಸಮ್ಮರ್ ಇದೆ. ಇಂಥ ಸಮ್ಮರಲ್ಲೂ ಬೆಳಗಿನ ಜಾವ ಈ ಥರ ಮಂಜು ನೋಡೋದಕ್ಕೆ ಖುಷಿ ಅಂತಲೇ ಹೇಳ್ಬೋದು. ಬಟ್ ನಮ್ಮ ದೊಡ್ಡಮ್ಮ ಅವರೆಲ್ಲ ಹೇಳ್ತಾ ಇದ್ರು ಈ ಥರ ಮಂಜು ಬಿದ್ದಾಗ ಸೆಕೆ ಜಾಸ್ತಿ ಇರುತ್ತೆ ಅವತ್ತಿನ ದಿನ ಅಂತ. ನಿಮ್ಮೂರ ಕಡೆಗೂ ಹೀಗೆ ಹೇಳ್ತಾರಾ ಕಮೆಂಟ್ ಮಾಡಿ. ನಾನು ಮಂಜು ಬಿದ್ದಿದೆ, ವಾವ್ ಇವತ್ತೇನು ಸೂರ್ಯ ಬರೋದೇ ಇಲ್ಲ, ಇಡೀ ದಿನ ಹೀಗೆ ಇರುತ್ತೆ ಅಂದ್ಕೊಂಡಿದ್ದೆ. ಮಕ್ಕಳೆಲ್ಲ ನೋಡಿ ಬೆಳಗ್ಗೆನೇ ಎದ್ದು ಆಟ ಆಡ್ತಾ ಇದ್ದಾರೆ. ಈ ಥರ ವಾತಾವರಣ ನೋಡೋದಕ್ಕೆ ಖುಷಿ. ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಬೆಳಗ್ಗೆ 7 ಗಂಟೆ ಇಲ್ಲಿ 6 ಗಂಟೆ ಆದ್ರೂ ಈ ಥರ ಮಂಜು ಬಿದ್ದಿರೋದು ನಾನು ನೋಡೇ ಇಲ್ಲ. ವಿಂಟರಲ್ಲಿ ಬೀಳುತ್ತೆ ಬಟ್ ಸಮ್ಮರಲ್ಲಿ ಈ ಥರ ಮಂಜು ಬಿದ್ದಿರೋದು ತುಂಬಾ ಖುಷಿ ಆಯಿತು. ಪಕ್ಷಿಗಳ ಶಬ್ದ ಕೇಳಿದ್ರಲ್ವಾ, ಕೇಳೋದಕ್ಕೆ ಅರ್ಲಿ ಮಾರ್ನಿಂಗ್ ಎಷ್ಟು ಖುಷಿ ಆಗುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀರೊಲೆ, ಈ ಒಲೆಯಲ್ಲಿ ನೀರು ಕಾಯಿಸ್ತಾರೆ, ಆಲ್ಮೋಸ್ಟ್ ಅಡುಗೆನೂ ಮಾಡ್ತಾರೆ. ಇದರ ವ್ಯಾಲ್ಯೂ ನಮಗೆ ಇವಾಗ ಗ್ಯಾಸ್ ಇಲ್ದಾಗಲೇ ಗೊತ್ತಾಗಿರೋದು. ಸೊ ಎಲ್ಲ ವ್ಯಾಲ್ಯೂಗಳು ನಾವು ಕಳ್ಕೊಂಡಾಗಲೇ ಇಲ್ದಾಗಲೇ ಗೊತ್ತಾಗೋದು ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ತುಂಬ ನಿದ್ದೆ ನನಗೆ. ಸೊ ನಾನು ಸ್ವಲ್ಪ ಲೇಟಾಗೇ ಇದ್ದೆ, ನಿದ್ದೆ ಮೋಡಲ್ಲಿದ್ದೆ. ಸೊ ಆದ್ರೂ ಇದೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಬೇಗ ರೆಡಿ ಆಗಿಬಿಟ್ಟು ನಾನು ಚನ್ನಬಸಪ್ಪ ಅಂಗಡಿಗೆ ಹೋಗಿದ್ದೆ. ಬೇಗ ಹೋಗಬೇಕು ಅರ್ಲಿ ಮಾರ್ನಿಂಗ್ ಅಂತ ಒಂದು 9:30 ಹಂಗೆ ಹೋಗಿದ್ದೆ. ಆದರೂ ಜನ ಇದ್ದರು, ಆದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾವಾಗ ಬಂದರೂ ನಾನು ಸ್ಯಾರಿಗಳನ್ನ ತೊಗೊಳ್ತೀನಿ ಬಿಕಾಸ್ ನನಗೆ ಸ್ಯಾರಿ ಅಂದರೆ ತುಂಬ ಇಷ್ಟ. ನೀವೇ ನೋಡ್ತಾ ಇರ್ಬೋದು, ನಮ್ಮ ಅಕ್ಕ ಜೋಡಿಸ್ತಾ ಇದ್ದಾಳೆ. ಆಲ್ಮೋಸ್ಟ್ ಅಲ್ಲಿ ಒಂದು ಏನಿಲ್ಲ ಅಂದ್ರೂ ಒಂದು 30, 40, 50 ಸ್ಯಾರಿನ ಇನ್ನೂ ಜಾಸ್ತಿನೇ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಬೆಂಗಳೂರಲ್ಲಿ ಎಲ್ಲೂ ಹೊರಗಡೆ ಶಾಪ್ ಮಾಡಲ್ಲ. ನಂಗೆ ಚನ್ನಬಸಪ್ಪ ಅಂಗಡಿನೇ ಕಂಫರ್ಟಬಲ್ಲು. ಸೊ ನಮ್ಮ ಅಣ್ಣ ಎಲ್ಲ ನಗ್ತಾಯಿದ್ರು, ಏನು ಸೀರೆ ಅಂಗಡಿ ಇಡ್ತೀಯಾ ನೀನು ಅಂತ. ಸೊ ಅಷ್ಟು ಸೀರೆಗಳನ್ನ ತೊಗೊಂಡೆ. ನೀವೇ ನೋಡ್ತಾ ಇರ್ಬೋದು, ಕಾಟನ್ನು, ಸೆಮಿ ಸಿಲ್ಕ್ ಸ್ಯಾರೀಸ್ ಆ್ಯಂಡ್ ಸಿಲ್ಕ್ ಸ್ಯಾರಿ. ಸೊ ಇಷ್ಟು ನಾನು ತೊಗೊಂಡಿರೋವಂಥ ಸೀರೆಗಳು ನಂಗೆ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ನಾನು ಬರೋದೇ 2 ವರ್ಷಕ್ಕೊಂದ್ಸರಿ ದಾವಣಗೆರೆಗೆ. ಸೊ ಬಂದಾಗ ತೊಗೊಂಡ್ಬಿಡ್ತೀನಿ, ದುರ್ಗಮ್ಮನ ಜಾತ್ರೆ ಇರುತ್ತಲ್ಲ ಆಗ. ಆ್ಯಂಡ್ ನಮ್ಮ ಅಕ್ಕ ನನಗೆ ಹೇರ್ ಕೇರ್ ಮಾಡ್ತಾಯಿದ್ಲು. ಇತ್ತೀಚೆಗೆ 1-2 ಬಿಳಿ ಕೂದಲಾಗಿತ್ತು ನನಗೆ. ಬಿಕಾಸ್ ಸ್ಟ್ರೆಸ್ ಟೆನ್ಷನಿಂದ ಖಂಡಿತ ಆಗೇ ಆಗುತ್ತೆ, ಅದಕ್ಕೆಲ್ಲ ವರಿ ಮಾಡಬೇಕಾಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡಬೇಕು. ಬಿಳಿ ಕೂದಲು ಯಾಕೆ ಆಗಿಬಿಡುತ್ತೆ ಅಂತ ಮೊದಲಿಗೆ ಹೇಳ್ಬಿಡ್ತೀನಿ. ಯಾರು ಸರಿಯಾಗಿ ನಿದ್ದೆ ಮಾಡಲ್ಲ, ತುಂಬ ಕಮ್ಮಿ ನಿದ್ದೆ ಮಾಡ್ತಾರೆ, ಮೊದಲು ಅವರಿಗೆ ಬಿಳಿ ಕೂದಲು ಬರುತ್ತೆ. ಆ್ಯಂಡ್ ಪಿತ್ತ ಜಾಸ್ತಿ ಇದ್ದರೆ ಬಾಡೀಲಿ ಅವ್ರಿಗೂ ಕೂಡ ಬಿಳಿ ಕೂದಲು ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ತುಂಬ ಟೆನ್ಷನ್ ಮಾಡ್ಕೊಳ್ಳೋರಿಗೆ, ಟೆನ್ಷನ್ ಲೈಫ್ ಲೀಡ್ ಮಾಡ್ತಾ ಇರೋರಿಗೆ ಬಿಳಿ ಕೂದಲಾಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ಬ್ಯಾಲೆನ್ಸ್ಡ್ ಫುಡ್ಡು, ಒಂದು ಒಳ್ಳೆ ಆಹಾರ ಪದ್ಧತಿ ಇಲ್ದಾಗಲೂ ಕೂಡ ಬಿಳಿ ಕೂದಲು ಆಗುತ್ತೆ. ಆಮೇಲೆ ಅರ್ಲಿ ಮನೇಲಿ ಯಾರಿಗಾದ್ರೂ ಅಪ್ಪ ಅಮ್ಮಂಗೆ ಪ್ರೀಮೆಚ್ಯೂರ್ ಹೇರ್ ಬಂದಿದ್ದರೆ ಅದು ಕಂಟಿನ್ಯೂ ಆಗಿ ಮಕ್ಕಳಿಗೂ ಕೂಡ ಬರುತ್ತೆ. ಸೊ ಈ ಥರದ್ದೆಲ್ಲ ಕಾರಣಗಳಿಂದ ಬಿಳಿ ಕೂದಲಾಗುತ್ತೆ. ಸೊ ಹಾಗಾಗಿ ನಾನು ಬಿಳಿ ಕೂದಲು ಅನ್ನೋದಕ್ಕಿಂತ ಹೀಟ್ ಸಮ್ಮರಲ್ಲಿ ಒಂದು 6 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ ಈ ಥರ ಹೇರ್ ಪ್ಯಾಕ್ ಹಾಕ್ತಾ ಇರ್ತೀನಿ. ಮೆಹಂದಿ ಮತ್ತು ಇನ್ನು ಒಂದಿಷ್ಟು ಇಂಗ್ರೀಡಿಯೆಂಟು
ಬಟ್ ಇದು ಅಲ್ಲಿ ನಾನು ಅಂಗಡಿಗೆ ಹೋದಾಗ ನಮ್ಮ ಅಕ್ಕ ಎಲ್ಲ ನೆನೆಸಿಟ್ಟಿದ್ಲು. ಆಮೇಲೆ ನಾನು ಅದು ಏನೇನು ಹಾಕಿದ್ವಿ ಅಂತ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಅದಕ್ಕೂ ಬೈಕೊಳ್ಬೇಡಿ, ಏನು ಹಾಕಿದ್ರಿ ಏನು ಮಾಡಿದ್ರಿ ಅಂತ. ಖಂಡಿತ ಏನೇನು ಹಾಕಿದ್ದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಬಿಕಾಸ್ ಅಲ್ಲಿ ಹೋಗಿದ್ರಿಂದ ಅಷ್ಟು ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ನನ್ನನ್ನು ಕೇರ್ ಮಾಡ್ಕೊಳ್ಳೋದಕ್ಕೆ ನಾನು ನೋಡ್ಕೊಳ್ತಾ ಇದ್ದೆ. ನಮ್ಮ ಅಕ್ಕ ಬಂದಾಗೆಲ್ಲ ನಮ್ಮ ಅಕ್ಕನ ಕೈಯಲ್ಲಿ ಎಣ್ಣೆ ಹಚ್ಚಿಸ್ಕೊಳ್ತೀನಿ, ಈ ಥರ ಮೆಹಂದಿ ಹಚ್ಚಿಸ್ಕೊಳ್ತೀನಿ. ಬಿಕಾಸ್ ನಂಗೆ ಬ್ಯಾಂಗ್ಳೂರಲ್ಲಿ ಯಾರಿದ್ದಾರೆ ಹಚ್ಚೋರು. ಸೊ ಹಾಗಾಗಿ ಇನ್ನು ನನ್ನ ಹಸ್ಬೆಂಡ್ಗೇನು ಈ ಥರ ಎಲ್ಲ ಹಚ್ಚಕ್ಕೆ ಬರಲ್ಲ ಪಾಪ, ಅವರಿಗೆಲ್ಲ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಬಂದಾಗೆಲ್ಲ ಈ ರೀತಿ ಮೆಹಂದಿ ಹಚ್ಚಿಸ್ಕೊಳ್ತಾ ಇದ್ದೀನಿ. ಓನ್ಲಿ ಮೆಹಂದಿ ಇಲ್ಲ, ಸೊ ಒಂದಿಷ್ಟು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿದ್ದೀವಿ. ಇವಾಗ ನಿಮಗೆ ಇಂಗ್ರೀಡಿಯೆಂಟ್ ಹೇಳ್ಬೋದು, ಬಟ್ ಅದೆಷ್ಟು ಪ್ರಮಾಣದಲ್ಲಿ ಹೇಗೆ ನೆನೆಸಿಡಬೇಕು ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇಲ್ಲ. ಮತ್ತು ನೀವು ವಿಡಿಯೋದಲ್ಲೇ ಹೇಳ್ಬೋದಿತ್ತು ಅಂತ ಇದು ಮಾಡಬೇಡಿ. ಅದನ್ನೆಲ್ಲ ನೀಟಾಗಿ ತೋರಿಸಿದ್ರೆ ನಿಮಗೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಮೆಹಂದಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ದಾವಣಗೆರೆಗೆ ಹೋದಾಗ ನನಗೆ ಟೈಮೇ ಸಿಗಲ್ಲ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆಲ್ಲ. ಹಾಗಾಗಿ ನಾನು ಇದು ಮೆಹಂದಿ ಎಲ್ಲ ಹೇಗೆ ಪ್ರಿಪೇರ್ ಮಾಡೋದು ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು. ಆ್ಯಂಡ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನನ್ನ ಕೂದಲು ಹೀಗೆ ಕಾಣ್ತಾ ಇದೆ. 1-2 hours ಬಿಡಬೇಕು. 2 hours ನಾನು ಹೀಗೆ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ತೀನಿ. ಆ್ಯಂಡ್ ಸ್ನಾನನೂ ಅಷ್ಟೇ, ಶಾಂಪೂ ಆ್ಯಡ್ ಮಾಡಲ್ಲ. ಅದು ಏನೇನು ಯಾವ ರೀತಿ ಕಂಪ್ಲೀಟ್ ಆ್ಯಕ್ಚುಲಿ ಇದ್ರದ್ದೇ ಒಂದು ವಿಡಿಯೋ ಮಾಡಬೇಕು. ಶಾಂಪೂ ಯಾಕೆ ಆ್ಯಡ್ ಮಾಡಲ್ಲ, ಬರೀ ಹೀಗೆ ಯಾಕೆ ತಲೆ ಸ್ನಾನ ಮಾಡ್ತೀವಿ, ಅದೆಲ್ಲದನ್ನು ಡೀಟೇಲ್ ವಿಡಿಯೋ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ ಮಾಡ್ತೀನಿ. ಆ್ಯಂಡ್ ಈಗ ನೆಕ್ಸ್ಟ್ ನನ್ನ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಾನು ದಾವಣಗೆರೆಗೆ ಬಂದಾಗ ನಾವು 6th ಸ್ಟ್ಯಾಂಡರ್ಡ್, ನಾನು ಆಲ್ರೆಡಿ ನನ್ನ ವಿಡಿಯೋ ನೀವೆಲ್ಲರೂ ನೋಡಿರ್ತೀರ. ಸೊ ಎಲ್ಲಿದ್ವಿ ಹೇಗಿದ್ವಿ ಅನ್ನೋ ವಿಡಿಯೋ ಯಾರಿಗೂ ತೋರಿಸ್ತಿರ್ಲಿಲ್ಲ. ಬನ್ನಿ ಹಾಗಾದರೆ ಇವಾಗ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಇದೇ ಜಾಗ ನಮ್ಮ ತಂದೆನ ಕಳ್ಕೊಂಡಾಗ ನಾವು ಬಂದು ಸ್ಟೇ ಆಗಿದ್ದಂತಹ ಜಾಗ. ನಾನು 6ನೇ ಕ್ಲಾಸ್ ಇದ್ದೆ, ನಮ್ಮಮ್ಮ ತುಂಬ ಚಿಕ್ಕ ಏಜು. ಸೊ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ನಾವಿದ್ದಿದ್ದು ಈ ರೋಡಲ್ಲಿ. ಈ ರೋಡ್ ಏನಪ್ಪ ಹೀಗಿದೆ, ಹಿಂಗೆಲ್ಲಿ ಈ ಥರ ಜಾಗದಲ್ಲೆಲ್ಲ ಹೆಂಗೆ ಇರೋಕ್ಕಾಗುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಒಂದು ಐ ಥಿಂಕ್ 25 years ಬ್ಯಾಕ್ ಈ ರೀತಿ ಇರಲಿಲ್ಲ. ತುಂಬ ಅಂದರೆ ಚಿಕ್ಕ ರೋಡ್ ಇತ್ತು. ಆಮೇಲೆ ಮಧ್ಯದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಅಲ್ಲಿ ನೋಡ್ತಾ ಇದ್ದೀರಾ ಉದ್ದಕ್ಕೆ ಒಂದು ಏನಂತಾರೆ ಗಿಡಗಳೆಲ್ಲ ಹಾಕ್ತಾರಲ್ವ, ಅದು ಫ್ಲ್ಯಾಟ್ ಇತ್ತು. ತುಂಬ ನಾನು ನಿಂತಿದ್ದೀನಲ್ವ, ಅದು ಫ್ಲ್ಯಾಟ್ ಇತ್ತು, ಇಷ್ಟು ಹೈಟಲ್ಲಿ ಇರಲಿಲ್ಲ ಆಗ. ಸೊ ಮಣ್ಣೆಲ್ಲ ಹಾಕಿದ್ದಾರೆ ನೋಡಿ, ಆವಾಗಲೂ ಮಣ್ಣೇ ಇತ್ತು, ಬಟ್ ಫ್ಲ್ಯಾಟ್ ಇತ್ತು. ಆ ಜಾಗದಲ್ಲಿ ಒಂದು ಟೆಂಟ್ ಹಾಕ್ಕೊಂಡು ನಾನು, ನನ್ನ ತಮ್ಮಂದರು, ನಮ್ಮಮ್ಮ ಇದ್ವಿ. ನಮ್ಮ ಅಜ್ಜಿ ಹೊರಗಡೆ ಕಾಯೋರು. ಐ ಥಿಂಕ್ 1 ವಾರ ಅಂದ್ಕೊಳ್ತೀನಿ, ಗೊತ್ತಿಲ್ಲ ನನಗೆ ಸರಿಯಾಗಿ. 1 ವಾರ 15 ದಿನನೋ ಒಟ್ಟಿನಲ್ಲಿ ಅಲ್ಲಿ ಇದ್ವಿ. ಬಿಕಾಸ್ ನಮಗೆ ಮನೆ ಇರಲಿಲ್ಲ. ಹಾಗಾಗಿ ನನಗೆ ಈ ಜಾಗಕ್ಕೆ ಬಂದಾಗೆಲ್ಲ ಬೇಜಾರು ಅನ್ನೋದಕ್ಕಿಂತ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ನಮಗೆ ಜಾಗ ಇಲ್ಲದಾಗ ಜಾಗ ಕೊಟ್ಟಿರೋ ಅಂತಹ ಒಂದು ಪವಿತ್ರವಾದ ಜಾಗ ಅಂತಲೇ ಹೇಳ್ಬೋದು. ನಮಗೆಲ್ಲಿ ನೆಲೆ ಸಿಕ್ಕಿರೋದೋ ಅದನ್ನೇ ನಾವು ಖುಷಿ ಪಡಬೇಕಲ್ವ. ಸೊ ಹಾಗಾಗಿ ನೋಡಿ ಆ ಜಾಗನ ತೋರಿಸ್ತಾ ಇದ್ದೀನಿ. ಎದುರುಗಡೆ ಹೋಟೆಲ್ ಇತ್ತು, ಕಾಮತ್ ಹೋಟೆಲ್ಲು ಅಂತ ಹೇಳಿದ್ದೆ. ದಾವಣಗೆರೆಯವ್ರು ಇರೋರಿಗೆಲ್ರಿಗೂ ಗೊತ್ತಿರುತ್ತೆ. ಹೌದು, ಅಲ್ಲಿ ಕಾಮತ್ ಹೋಟೆಲ್ ಇದೆ ಅಂತ. ಆಹಾರ 2000 ಆ ಕಡೆ ಇದೆ. ಸೊ ಇಲ್ಲಿದ್ದಿದ್ದು ಏನಕ್ಕೆ ವಿಡಿಯೋ ಮಾಡಿದೆ ಅಂದರೆ, ನಮ್ಮ ಲೈಫಲ್ಲಿ ಎಲ್ಲನೂ ಕಳ್ಕೊಂಡಾಗ ನಮ್ಗನ್ಸೋದು ನಾವು ಬದುಕಿರಬಾರ್ದು, ನಮಗೆ ಏನಂತಾರೆ ಎಲ್ಲೋ ಒಂದು ಜೀವನನ ಎಂಡ್ ಮಾಡ್ಕೊಳ್ಬಿಡ್ಬೇಕು ಅಂತ. ಬಟ್ ಹಂಗಲ್ಲ. ಲೈಫ್ ಅನ್ನೋದು ನಮಗೋಸ್ಕರ ಮುಂದೆ ಏನೋ ಒಂದಿರುತ್ತೆ, ಆದರೆ ಅದಕ್ಕೆ ನಾವು ಪ್ರಯತ್ನನೇ ಪಡಲ್ಲ. ಪ್ರಯತ್ನ ಪಡದೆ ಲೈಫ್ ಇಷ್ಟೇ ಅಂತ ಅಂದ್ಕೊಳ್ಬಿಡ್ತೀವಿ. ಸೊ ಹಾಗಾಗಿ ಯಾರೂ ಹಂಗೆ ಡಿಸೈಡ್ ಮಾಡ್ಕೊಳ್ಬೇಡಿ. ಜೀವನ ತುಂಬ ಚಿಕ್ಕದು, ಅದನ್ನು ತುಂಬ ಶಾರ್ಟಾಗೆ ಕಳ್ಕೊಬೇಡಿ ಅಂತ ಹೇಳ್ತೀನಿ.
ಅಲ್ಲಿ ತೋರಿಸ್ದೆ ನಾನು ಹೊಸ ಬಸ್ ಸ್ಟ್ಯಾಂಡು. ಹೊಸ ಬಸ್ ಸ್ಟ್ಯಾಂಡ್ ಅಪೋಸಿಟೇ ಅಲ್ಲೇ ಇದ್ದಿದ್ದು ನಾವು. ಇದ್ರ ಹಿಂದೆ ನಾವೇನು ಅಲ್ಲಿ ಇದ್ವಿ, ಸ್ಟೇ ಆಗಿದ್ವಿ ಅಂದ್ವಲ್ಲ, ಅದ್ರ ಹಿಂದೆ ಗಣೇಶನ ದೇವಸ್ಥಾನ. ನಾನು ಈವೆಂಟಲ್ಲೂ ಕೂಡ ಹೇಳಿದ್ದೆ. ಈ ಗಣೇಶ ದೇವಸ್ಥಾನದ ಹತ್ರನೇ ನಾವು ಬಂದು ಪ್ರಸಾದಕ್ಕೆ ಕೈ ಚಾಚ್ತಿದ್ದಿದ್ದು. ಹೇಳೋದಕ್ಕೆ ಬೇಜಾರಾಗುತ್ತೆ. ಇವಾಗ ನೆನೆಸ್ಕೊಂಡ್ರೆ ಬೇಜಾರು ಅನ್ನೋದಕ್ಕಿಂತ ಎಷ್ಟು ಕಷ್ಟ ಇತ್ತಲ್ವಾ ಜೀವನ ಅವಾಗ. ಎಷ್ಟು ಕಷ್ಟದಲ್ಲಿ ಬಂದ್ವಿ ಅಲ್ವಾ. ಆದರೂ ಆ ಕಷ್ಟನ ಎಲ್ಲೂ ಇದು ತೋರಿಸ್ಕೊಳ್ದಲೆ ಇಲ್ಲಿವರೆಗೂ ಬಂದಿದ್ದು ಒಂದು ಖುಷಿ ಅಂತ ಅನ್ನಿಸ್ತಾ ಇತ್ತು. ಮನ್ಸಿಗೆ ಸಮಾಧಾನ ಅನ್ನಿಸ್ತಾ ಇತ್ತು. ನಾವು ಯಾವುದೋ ರಾಂಗ್ ಡಿಸಿಷನ್ ತೊಗೊಳ್ಲಿಲ್ಲ ಅಂತ ಖುಷಿ ಆಗ್ತಾ ಇದೆ. ಈ ದೇವಸ್ಥಾನ ಗಣೇಶ ನಮ್ಮನ್ನ ಕಾಪಾಡ್ತಿದ್ದ, ಅವನ ಆಶೀರ್ವಾದ ಇತ್ತು ಅಂತಲೇ ಹೇಳ್ಬೋದು. ಇದೆ ನೋಡಿ ಆ ದೇವಸ್ಥಾನ. ಯಾವಾಗಲೂ ನನಗೀಗಲೂ ನನ್ನ ಕೈಗಳೇ ಕಾಣಿಸ್ತಾ ಇದೆ ಪ್ರಸಾದಕ್ಕೆ ಕೈ ಚಾಚ್ತಾ ಇದ್ದಿದ್ದು. ಅದಕ್ಕೆ ನಾನು ಹೇಳೋದು ಎಲ್ರಿಗೂ, ಎಲ್ಲರ ಲೈಫಲ್ಲೂ ಎಷ್ಟೇ ಕಷ್ಟ ಬಂದರೂ ಬಿಡಬೇಡಿ. ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಪಟ್ಟು ಮುಂದೆ ಬನ್ನಿ. ನಮ್ಮಮ್ಮ 8ನೇ ಕ್ಲಾಸ್ ಓದಿದ್ದು, ಆದ್ರೂ ಕೂಡ ಅವರು ನಮ್ಮನ್ನು ಯಾರ್ದೋ ಮನೆ ಕೆಲಸಕ್ಕೆ ಕಳಿಸ್ಬೋದಾಗಿತ್ತು, ಅಥವಾ ಅವರು ಆ ಲೈಫ್ನ ಎಂಡ್ ಮಾಡ್ಕೊಳ್ಬೋದಾಗಿತ್ತು. ಏಕೆಂದರೆ ನಾವು ನಮ್ಮ ಲೈಫಲ್ಲಿ ಎಷ್ಟೆಲ್ಲ ಓದಿರ್ತೀವಿ. ಈಗ ನನ್ನೇ ತಗೊಳ್ಳಿ, ಕಾಮನ್ನಾಗಿ ತಗೊಳ್ಳಿ, ಓದಿದ್ರೂ ನಮಗೆ ಧೈರ್ಯ ಇಲ್ಲ. ಅಯ್ಯೋ ನಮಗೇನು ಕೆಲಸ ಸಿಗುತ್ತೆ, ಅಯ್ಯೋ ನಮಗೇನಾಗುತ್ತೆ, ನಮ್ಮ ಕೈಯಲ್ಲಾಗುತ್ತಾ, ಅಯ್ಯೋ ಇದೆಲ್ಲ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಆ ರೀತಿ ಯೋಚನೆ ಮಾಡೋದಕ್ಕಿಂತ ಬಿಟ್ಟು, ಇಲ್ಲ ನಮ್ಮ ಕೈಯಲ್ಲಿ ಆಗುತ್ತೆ, ನಾವು ಮಾಡೇ ಮಾಡ್ತೀವಿ ಅಂತ ಮುಂದೆ ಬರಲೇಬೇಕು. ನಮ್ಮಮ್ಮ ನನಗೆ ಯಾವತ್ತೂ ಗ್ರೇಟ್ ಅನ್ನಿಸ್ತಾರೆ. 8ನೇ ಕ್ಲಾಸ್ ಓದಿದ್ರೂ ನಮ್ಮನ್ನೆಲ್ಲ ಒಂದು ಸ್ಥಾನಕ್ಕೆ ತಂದರು. ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ. ಯಾವತ್ತೂ ಸೂಸೈಡ್ ಮಾಡ್ಕೊಳ್ಬೇಕು, ಇಲ್ಲ ಮಕ್ಕಳನ್ನ ಓದ್ಸೋಕ್ಕಾಗಲ್ಲ ಆ ಥರ ಎಲ್ಲ ಮಾಡಲೇ ಇಲ್ಲ. ಸೊ ಏನೋ ಒಂದು ಒಳ್ಳೆ ದಾರಿಯಲ್ಲಿ ಇಲ್ಲಿವರೆಗೂ ಕೆಲಸ ಮಾಡಿಕೊಂಡು ಬಂದರು ಅಂತಲೇ ಹೇಳ್ಬೋದು. ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ. ಇವಾಗ ನೀವು ಅಂದ್ಕೊಳ್ಬೋದು, ಅಶ್ವಿನಿ ಅವ್ರು ಇವಾಗ ಆರಾಮಾಗಿದ್ದಾರಪ್ಪ, ಅವ್ರ ಲೈಫ್ ಇವಾಗ ಅಷ್ಟು ಕಷ್ಟಪಟ್ಟಿದ್ದಕ್ಕೂ ತುಂಬ ಚೆನ್ನಾಗಿದೆ. ನೋ, ಆ ಥರ ಅಲ್ಲವೇ ಅಲ್ಲ. ನೋಡಿ, ನಾವು ಒಂದು ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಲೈಫಲ್ಲಿ ಕಷ್ಟ ಇಲ್ಲ ಅಂತ ಅಲ್ಲ, ಖಂಡಿತವಾಗ್ಲೂ ಇದೆ. ಬೇರೆ ಬೇರೆ ರೂಪದಲ್ಲಿ ಇದ್ದೇ ಇರುತ್ತೆ ಕಷ್ಟಗಳು. ನಾನು ಯಾವಾಗಲೂ ಹೇಳೋದಿಷ್ಟೇ, ಕಷ್ಟ ಸುಖ ಅನ್ನೋದು ನಮ್ಮ ಬೆನ್ನ ಹಿಂದೆ ನಾವು ಸಾಯೋವರೆಗೂ ಇದ್ದೇ ಇರುತ್ತೆ. ಹಾಗಾಗಿ ಏನೋ ಒಂದು ಏನಂತಾರೆ, ತುಂಬ ಕಷ್ಟಪಡ್ತಾ ಇದ್ದೀವಪ್ಪ ನಮ್ಮ ಲೈಫಲ್ಲಿ, ನಮ್ಮ ಲೈಫಲ್ಲಿ ಇನ್ನೂ ಏನೂ ಆಗ್ತಾಯಿಲ್ಲ. ನೀವು ನನ್ನನ್ನು ನೋಡ್ತಾ ಇರ್ಬೋದು. ನಾವು ಈ ಸ್ಥಾನಕ್ಕೆ ಬರೋದಕ್ಕೆ 25ರಿಂದ 30 ವರ್ಷಗಳು ಬೇಕಾಯಿತು. ಅಂದರೆ ಈಗಲೂ ಕಷ್ಟಪಡ್ತಾ ಇದ್ದೀವಿ. ಅಂದರೆ ನಾನು ನಿಮ್ಗೆ ಹೆಂಗೆ ಕನ್ವೆ ಮಾಡಬೇಕು ಅಂತ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಲೈಫ್ ಅನ್ನೋದು ಇಷ್ಟೇ, ಕಷ್ಟ ಸುಖ ಅನ್ನೋದು ಒಂದು ಹಿಂದೆ ಒಂದು ಇದ್ದೇ ಇರುತ್ತೆ. ಪರಿಸ್ಥಿತಿ ಸುಧಾರಿಸ್ಬೋದು ಅಷ್ಟೇ. ಆ ಪರಿಸ್ಥಿತಿ ಸುಧಾರಿಸೋವರೆಗೂ ಒಂಚೂರು ತಾಳ್ಮೆಯಿಂದ ಇರಿ. ಲೈಫಲ್ಲಿ ಏನೂ ಅಂದ್ಕೊಳ್ದಲೇ ಮುಂದೆ ಬರೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ಅಷ್ಟೇ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನಮ್ಮ ಜೀವನದ ಅನುಭವ ಅಷ್ಟೇ ಇದು. ನಿಮ್ಮ ಲೈಫಲ್ಲೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸ್ವಲ್ಪ ಟಯರ್ಡ್ ಆಗಿದ್ದೆ, ಹಾಗಾಗಿ ಸ್ಲೋ ಆಗಿ ಮಾತಾಡಿದ್ದೀನಿ. ದಯವಿಟ್ಟು ಇರಿಟೇಟ್ ಆಗಿದ್ದರೆ ಕ್ಷಮಿಸಿ. ಆ್ಯಂಡ್ ಲವ್ ಯು ಆಲ್. ಬಾಯ್.